ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಪೊಟ್ಯಾಟೊ ರೋಲ್ ಸಮೋಸನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ಹಾಕಿದ ಮೇಲೆ ಸ್ವಲ್ಪ 1 ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ಮಾಡಿದ ಮೇಲೆ ಕರಿತೀವಲ್ಲ ಅವಾಗ ಮೆತ್ತಗೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಾಕಬೇಕು. ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ವಾರದಲ್ಲಿ 3 ಸಲ ಇದೇ ಬೇಕು ಅಂತ ಕೇಳ್ತಾರೆ. ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಸ್ವಲ್ಪ ಗಟ್ಟಿ ಇರಲಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ. ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡು ನೋಡಿ ಈ ಹದಕ್ಕಿರಬೇಕು. ಜಾಸ್ತಿ ಮೆತ್ತಗಾದರೆ ಕ್ರಿಸ್ಪಿನೆಸ್ ಬರೋದಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು 10ರಿಂದ 15 ನಿಮಿಷ ಮುಚ್ಚಿ ಇಟ್ಕೊಳ್ಳೋಣ, ಸ್ವಲ್ಪ ನೆನೆಲಿ ಇಟ್ಟು. ಅಷ್ಟರಲ್ಲಿ ಇದಕ್ಕೆ ಮಸಾಲ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಆಲೂಗಡ್ಡೆನ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊತೀನಿ. ಎಲ್ಲ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಈ ಆಲೂಗಡ್ಡೆ ಇತ್ತಲ್ಲ, ಸ್ವಲ್ಪ ಉದುರು ಇರಲಿಲ್ಲ, ಅಂದರೆ ಜಿಗಿ ಇರ್ತಲ್ಲ ಆ ಥರ ಆಲೂಗಡ್ಡೆ ಇತ್ತಿದ್ದು, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಈ ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಮಸಾಲೆ, ಮೀಟ್ ಮಸಾಲ ಬೇಕಿದ್ದರೆ ಹಾಕ್ಕೋಬೋದು, ಯಾವುದಾದ್ರೂ ಮಸಾಲನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಚಾಟ್ ಮಸಾಲ, ಹಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬೇಕಿದ್ದರೆ ಲೆಮನ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನಿಂಬೆ ರಸನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಜಿಗಿ ಬಂದಿಲ್ಲ ಅಂದರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಕೈಯಿಂದ ಕಲಿಸೋದಕ್ಕೆ. ಈ ಆಲೂಗಡ್ಡೆ ಸ್ವಲ್ಪ ಜಿಗಿ ಇರೋದ್ರಿಂದ ಈ ಥರ ಆಗಿದೆ. ಓಕೆ, ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಹಿಟ್ಟನ್ನು ನೆನೆಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಒಂದು ಚಪಾತಿಯಷ್ಟು ತಗೊಂಡು ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋಣ. 15 ಮಿನಿಟ್ಸ್ ಆದಮೇಲೆ ಒಂದು ಉಂಡೆಯಷ್ಟು ಹಿಟ್ಟನ್ನು ತಗೋತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ತಗೊಳ್ಳಿ. ಇದನ್ನು ರೌಂಡ್ ಮಾಡಿಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೊಳ್ಳಿ. ಪೂರ್ತಿ ದಪ್ಪ ಬೇಡ, ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಜಾಸ್ತಿ ಹಿಟ್ಟು ಹಚ್ಚೋದಕ್ಕೆ ಹೋಗಬೇಡಿ, ಸ್ವಲ್ಪ ಹಚ್ಚಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಲಟ್ಟಿಸ್ಕೊಂಡ್ಮೇಲೆ ಇದನ್ನು ಇವಾಗ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಟೋಟಲ್ ಒಂದು ಲಟ್ಟಿಸ್ಕೊಂಡ್ರೆ ನಾವು ಚಪಾತಿ ಹಿಟ್ಟು ಇದರಲ್ಲಿ 8 ಆಗ್ತವೆ ನಮಗೆ ಒಂದು ಪೊಟ್ಯಾಟೊ ರೋಲ್. ಈ ಥರ ಲಟ್ಸ್ಕೊಂಡ್ಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಒಂದು ವೇಳೆ ಇಲ್ಲಿ ಆಲೂಗಡ್ಡೆ ಜಿಗಿ ಬಂದಿಲ್ಲ ಅಂದರೆ ಹಾಗೆ ಕೈಯಿಂದನೇ ನಾವು ಉಂಡೆ ಮಾಡಿ ಇಟ್ಕೋಬೋದು. ಇದು ಸ್ವಲ್ಪ ಜಿಗಿ ಬಂದಿರೋದ್ರಿಂದ ನಾನು ಸ್ಪೂನಿಂದ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಕರಿಯುವಾಗ ಅದು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ. ಮಾಡೋದು ಕೂಡ ತುಂಬ ಈಸಿಯಾಗಿದೆ. ನೋಡಿ, ಎಲ್ಲವನ್ನು ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ಇವಾಗ ರೋಲ್ ಮಾಡ್ಕೋಬೇಕು. ಮೊದಲು ಈ ಪಾರ್ಟನ್ನು ಈ ಥರ ಮಾಡ್ಕೊಳ್ಳಿ. ಇದನ್ನು ಈ ಥರ ಸ್ವಲ್ಪ ಒತ್ಕೊಳ್ಳಿ. ಅದಾದಮೇಲೆ ಈ ಥರ ರೋಲ್ ಮಾಡಿ. ನೋಡಿ, ರೋಲ್ ಸಮೋಸ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇನ್ನೊಂದು ತೋರಿಸ್ತೀನಿ. ಮೊದಲು ಇದನ್ನು ಈ ಥರ ಮಾಡಿಕೊಂಡು ಅದಾದಮೇಲೆ ರೋಲ್ ಮಾಡ್ಕೋಬೇಕು.
ಸ್ವಲ್ಪ ಈ ಮೂಲೆ ಇರುತ್ತಲ್ಲ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಒತ್ಕೋಬೇಕು ಈ ಥರ, ಇಲ್ಲಾಂದರೆ ಎಣ್ಣೆಲಿ ಹಾಕಿದಾಗ ಬಿಚ್ಕೊಂಡ್ಬಿಡತ್ತೆ. ಪೂರ್ತಿಯಾಗಿ ಇದೇ ಥರ ಎಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನೋ ಮಿಶ್ರಣ, ಅದಕ್ಕೆ ಎಷ್ಟು ಬೇಕೋ ಎಲ್ಲವನ್ನು ರೆಡಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಸಮೋಸಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಹಾಕಿ ಕರಿಯೋಣ ಇದನ್ನು. ಹೈ ಫ್ಲೇಮ್ ಬೇಡ, ಗ್ಯಾಸು ಲೋ ಆಗಿರಲಿ, ಅಂದರೆ ಸಣ್ಣ ಉರಿಯಲ್ಲಿ ಕರಿಬೇಕಾಗತ್ತೆ. ಜಾಸ್ತಿ ಉರಿ ಇಟ್ಟು ಕರೆದ್ರೆ ಕೆಂಪಗಾಗ್ಬಿಡುತ್ತೆ, ಜಾಸ್ತಿ ಟೇಸ್ಟ್ ಕೂಡ ಬರೋದಿಲ್ಲ, ಹಾಗೆ ಒಳಗಡೆ ಕೂಡ ಬೇಯೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಕರ್ಕೋಬೇಕು. ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನೋಡಿ ಮೊದಲು ಎಣ್ಣೆ ಜಾಸ್ತಿಯಾಗಿ ಕಾದಿತ್ತಲ್ಲ, ಅವಾಗ ಈ ಕಲರ್ ಬಂದಿದೆ. Thank you friends. Thank you for watching. Thank you.